ಬೆಂಗಳೂರಿನಲ್ಲಿ ಸಾಮಾನ್ಯ ಜನರಿಗೂ ಕೂಡ ಬುಲೆಟ್ ಸಿಗ್ತಾ ಇದೆ. ಕಾನೂನು ಬಾಹಿರವಾಗಿ ಪಿಸ್ತೂಲ್ ಗುಂಡುಗಳ ಬಳಕೆಯಾಗ್ತಾ ಇದೆ. ಇದೊಂದು ಆಘಾತಕಾರಿ ಸುದ್ದಿಯಾಗಿದೆ. ಸೆಕ್ಯೂರಿಟಿ ಗಾರ್ಡ್ ಪ್ಯಾಂಟ್ ಜೇಬ್ನಲ್ಲಿ ಬುಲೆಟ್ಗಳು ಪತ್ತೆಯಾಗಿದೆ. ಅಪಾರ್ಟ್ಮೆಂಟ್ ಒಂದರ ಸೆಕ್ಯೂರಿಟಿ ಈತ. ಆತನ ಹೆಸರು ಪದಮ್ ಸಿಂಗ್ ಅಂತ. ಸೆಕ್ಯೂರಿಟಿಗೆ ಸಿಗರೇಟ್ ಸೇದುವ ಚಟ ಇತ್ತು. ಹಾಗಾಗಿ ಸಿಗರೇಟ್ ಅನ್ನ ಸೇದೋದಕ್ಕೆ ಅಂತ ಹೋಗಿದ್ದಂತಹ ಸೆಕ್ಯೂರಿಟಿ ಹಣ ನೀಡುವಂತಹ ಸಂದರ್ಭದಲ್ಲಿ ಜೇಬಿನಲ್ಲಿ ಇದ್ದಂತಹ ಬುಲೆಟ್ ಅನ್ನ ಹೊರತಂದಿದ್ದಾನೆ. ಇದನ್ನ ನೋಡಿದಂತಹ ವಿನೋದ್ ರಾಜ್ ತಕ್ಷಣವೇ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಈ ವೇಳೆ ಕಸದ ಬುಟ್ಟಿಯಲ್ಲಿ ಜೀವಂತ ಗುಂಡುಗಳು ಪತ್ತೆಯಾಯಿತು. ಅದನ್ನ ಪ್ಯಾಂಟ್ನ ಜೇಬ್ನಲ್ಲಿ ಇಟ್ಕೊಂಡಿದ್ದೆ ಅಂತ ಸೆಕ್ಯೂರಿಟಿ ಹೇಳಿದ್ದಾನೆ. ಕಾನೂನು ಬಾಹಿರವಾಗಿ ಬುಲೆಟ್ ಇಟ್ಟಿರುವಂತಹ ಅನುಮಾನ ಮೂಡಿದ್ದು ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಸಾಮಾನ್ಯ ಜನರಿಗೂ ಕೂಡ ಬುಲೆಟ್ ಸಿಗ್ತಾ ಇದೆಯಾ ಅಥವಾ ಗನ್ ಸಿಗ್ತಾ ಇದೆಯಾ ಎನ್ನುವಂತಹ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಸಂದೇಶ್, ಬೆಂಗಳೂರಲ್ಲಿ ಜನಸಾಮಾನ್ಯರಿಗೂ ಕೂಡ ಬುಲೆಟ್ ಮತ್ತು ಗನ್ ಸಿಗ್ತಾ ಇದೆ ಎನ್ನುವಂತಹ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಅಷ್ಟು ಈಸಿ ಆಗೋಯ್ತಾ ಹಾಗಾದ್ರೆ ಗನ್ನು ಬುಲೆಟ್ ಎಲ್ಲ ಸಿಗೋದು? ಪ್ರತೀಕ್ಷಾ, ಈಗ ಹೆಣ್ಣೂರಿನಲ್ಲಿ ದಾಖಲಾಗಿರುವಂತಹ ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ರೆ ಎಲ್ಲಂದ್ರಲ್ಲೇ ಬೆಂಗಳೂರಿನಲ್ಲಿ ಬುಲೆಟ್ ಸಿಗ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಹೆಣ್ಣೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಈ ಹೆಣ್ಣೂರಿನ ಒಂದು ಟೀ ಸ್ಟಾಲ್ ಬಳಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬರ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಟೀ ಕುಡಿದು ನಂತರ ಹಣವನ್ನ ಕೊಡೋದಕ್ಕೆ ಅಂತ ಹೇಳಿ ಮುಂದಾದಾಗ ಜೇಬಿಗೆ ಕೈ ಹಾಕಿದಂತ ಸಂದರ್ಭದಲ್ಲಿ ಹಣದ ಜೊತೆಗೆ 2 ಬುಲೆಟ್ ಅನ್ನ ಕೂಡ ತೆಗಿತಾನೆ. ಇದನ್ನ ಪಕ್ಕದಲ್ಲೇ ಇದ್ದಂತ ಅಂದ್ರೆ ಅದೇ ಟೀ ಅಂಗಡಿಗೆ ಬಂದಿದ್ದಂತಹ ಒಬ್ಬ ವ್ಯಕ್ತಿ ಅದನ್ನ ಗಮನಿಸ್ಬಿಟ್ಟು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಈ ರೀತಿ 2 ಬುಲೆಟ್ ಗಳನ್ನ ಇಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಜೇಬಲ್ಲಿ ಇಟ್ಕೊಂಡು ತಿರುಗ್ತಾ ಇದ್ದಾನೆ ಅಂತ ಹೇಳಿ. ಅದಾದ ನಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆತನನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಕಸದ ಬುಟ್ಟಿಯಲ್ಲಿ ಬುಲೆಟ್ ಸಿಕ್ತು ಅಂತ ಹೇಳ್ತಾರೆ. ನಂತರ ಆ ಬುಲೆಟ್ ಅನ್ನ ವಶಪಡಿಸ್ಕೊಂಡು ನೋಡಿದಂತ ಸಂದರ್ಭದಲ್ಲಿ ಆ ಬುಲೆಟ್ ಗಳು ಜೀವಂತ ಗುಂಡುಗಳು ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಆತನ ಹಿನ್ನೆಲೆಯನ್ನ ವಿಚಾರಿಸಿದಾಗ ಪದಮ್ ಸಿಂಗ್ ಅಂತ ಆತನ ಹೆಸರು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಪಕ್ಕದಲ್ಲೇ ಇರುವಂತಹ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾನೆ. ಜೊತೆಗೆ ಆತನ ಬಳಿ ಯಾವುದೇ ವೆಪನ್ಸ್ ಗಳು ಕೂಡ ಇರೋದಿಲ್ಲ. ಆದ್ರೆ ಬುಲೆಟ್ ಗಳು ಕಸದ ಬುಟ್ಟಿಯಲ್ಲಿ ಹೇಗೆ ಸಿಕ್ತು ಅನ್ನೋದನ್ನ ಕೂಡ ಇಲ್ಲಿ ಫೈಂಡ್ ಔಟ್ ಮಾಡ್ತಾರೆ. ಜೊತೆಗೆ ಈಗ ಸಿಕ್ಕಿರುವಂತಹ 2 ಬುಲೆಟ್ ಗಳನ್ನ ಕೂಡ ಈಗಾಗಲೇ FSL ಗೆ ಕಳಿಸಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ರೆ, ಮತ್ತೊಂದು ಕಡೆ ಆತ ಬುಲೆಟ್ ಅನ್ನ ಏನಕ್ಕೆ ತೆಗೆದುಕೊಂಡೆ ಅಂದ್ರೆ ಅದು ಏನು ಅಂತ ನನಗೆ ಗೊತ್ತಿರಲಿಲ್ಲ, ನೋಡೋದಕ್ಕೆ ಚೆನ್ನಾಗಿತ್ತು, ಆ ಕಾರಣಕ್ಕಾಗಿ ಕೈಯಲ್ಲಿ ಇಟ್ಕೊಂಡೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಈಗ ಸದ್ಯ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಜೊತೆಗೆ ಇದೊಂದು ರೀತಿಯ ಗಂಭೀರವಾದ ಪ್ರಕರಣ ಆಗಿದೆ. ಯಾಕಂದ್ರೆ ಎಲ್ಲಂದ್ರಲ್ಲಿ ಬುಲೆಟ್ ಸಿಗ್ತಾ ಇದೆ ಅಂದ್ರೆ ಆ ಬುಲೆಟ್ ಅನ್ನ ಇಟ್ಟಿರೋರು ಯಾರು ಅಥವಾ ಕಸದ ಬುಟ್ಟಿಗೆ ಎತ್ತಿರೋರು ಯಾರು, ಜೊತೆಗೆ ಆ ಬುಲೆಟ್ ಯಾವ ಮ್ಯಾಗಝೀನ್, ಜೊತೆಗೆ ಅದು ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರುವಂತಹ ಬುಲೆಟ್, ಇವೆಲ್ಲವನ್ನು ಕೂಡ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ಕೂಡ ತೆಗೆದುಕೊಂಡಿರೋದ್ರಿಂದ ಆ ಬುಲೆಟ್ ಗಳನ್ನ ಕೂಡ FSL ಗೆ ಕಳಿಸಿ ತನಿಖೆಯನ್ನ ಈಗ ಪೊಲೀಸರು ಆರಂಭಿಸಿದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.